KGF ಅಲ್ಲಿ ಒಂದು ಡೈಲಾಗ್ ಇದೆ ವೀಕ್ಷಕರೇ, ಅದು ಧನಸ್ಸು ರಾಶಿಯವರಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಯಶ್ ಅವರನ್ನು ಒಬ್ಬ ಕೇಳ್ತಾನೆ, ಕ್ಯಾ ಚಾಹಿಯೇ ತೇರೆಕೋ ಅಂತ, ನಿನಗೆ ಏನು ಬೇಕು ಅಂತ. ಯಶ್ ಹೇಳ್ತಾರೆ, ದುನಿಯಾ ಚಾಹಿಯೇ ಅಂತ. ಸೊ ಈ ಥರ ಮೈಂಡ್ಸೆಟ್ ಇರುತ್ತೆ ಧನಸ್ಸು ರಾಶಿಯವರಿಗೆ. ಧನಸ್ಸು ರಾಶಿಯವರು ಹೇಳ್ತಾರೆ, ಹೊಡೆದ್ರೆ ಆನೆನ ಹೊಡಿಬೇಕು ಅಂತ. ಸೊ ಧನಸ್ಸು ರಾಶಿಯವರನ್ನು ಕೇಳಿ, ನೀವು ಜೀವನದಲ್ಲಿ ಏನಾಗಬೇಕು ಅಂದ್ಕೊಂಡಿದ್ದೀರಾ ಅಂತ. ಅವರು ಹೇಳ್ತಾರೆ, ಸಣ್ಣ ಪುಟ್ಟ ಕನಸು ಗುರಿಗಳ ಬಗ್ಗೆ ಮಾತನಾಡದೇ ಇರೋದಿಲ್ಲ. ಅವರು ದೊಡ್ಡ ದೊಡ್ಡ ಕನಸು ಗುರಿಗಳ ಬಗ್ಗೆನೇ ಮಾತಾಡ್ತಾರೆ. ಧನಸ್ಸು ರಾಶಿಯವರನ್ನು ಮಹಾಭಾರತದ ಅರ್ಜುನನಿಗೆ ಹೋಲಿಸ್ತಾರೆ. ಯಾಕಂದರೆ ಅರ್ಜುನ ಇಟ್ಟ ಗುರಿ ಬಿಟ್ಟ ಬಾಣ ಯಾವತ್ತಿಗೂ ತಪ್ಪೋದಿಲ್ಲ. ಇವರಿಗೆ ಸಿಕ್ಕಿರುವ ವಿಶೇಷ ವರ ಯಾವುದೆಂದರೆ, ಇವರು ಯಾವುದೇ ಯೋಜನೆಯನ್ನು ಕೈಗೆತ್ತಿಕೊಂಡರೆ ಅಥವಾ ಯಾವುದೇ ಕೆಲಸವನ್ನು ಮಾಡಲು ಪ್ರಾರಂಭಿಸಿದರೆ ತಮ್ಮ ಸಂಪೂರ್ಣ ಗಮನವನ್ನು ಆ ಕೆಲಸಕ್ಕೆ ಮೀಸಲಿಡುತ್ತಾರೆ. ಜಯ ಸಿಗೋ ತನಕ ಸತತ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇವರು ಚಿನ್ನದ ಹುಂಡಿ ಇದ್ದ ಹಾಗೆ ವೀಕ್ಷಕರೇ. ಚಿನ್ನದ ಹುಂಡಿನ ಚಿಲ್ಲರೆ ಕಾಸು ಹಾಕ್ತಾರಲ್ಲ, ಆ ಥರ ಯೂಸ್ ಮಾಡ್ಕೋತಾರೆ ಇವ್ರನ್ನ. ತಾಳ್ಮೆಯ ವಿಷಯಕ್ಕೆ ಬಂದರೆ ಧನಸ್ಸು ರಾಶಿ ಇವರು ಶಿವನ ಹಾಗೆ. ಒಮ್ಮೊಮ್ಮೆ ಕೋಪ ಬಂದರೆ ರುದ್ರ ತಾಂಡವ ಶಿವ ತಾಂಡವ ಥರನೇ ಕೋಪ ಇರುತ್ತೆ. ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹ. ಮಾತಿನಲ್ಲಿ ಜ್ಞಾನದಲ್ಲಿ ಇವರನ್ನು ಸೋಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಪ್ರಪಂಚದ ಎಲ್ಲ ಜ್ಞಾನ ಇವರಲ್ಲಿರುತ್ತದೆ. ಇವರನ್ನು ಏನೇ ಕೇಳಿದ್ರೂ ಇವರ ಹತ್ತಿರ ಅದಕ್ಕೆ ಉತ್ತರ ಇದ್ದೇ ಇರುತ್ತದೆ. ಧನಸ್ಸು ರಾಶಿಯವರ ಜೊತೆ ಸ್ನೇಹ ಮಾಡಬೇಕಂದ್ರೆ ತುಂಬ ಪುಣ್ಯ ಮಾಡಿರಬೇಕು ವೀಕ್ಷಕರೇ. ಇವರು ಒಂದು ಸಾರಿ ಯಾರನ್ನಾದರೂ ನಂಬಿದರೆ ಕೊನೆ ತನಕ ಕೈ ಬಿಡಲ್ಲ. ತಮ್ಮ ಫ್ರೆಂಡ್ಶಿಪ್ಗೋಸ್ಕರ ಏನು ತ್ಯಾಗ ಮಾಡೋಕ್ಕೂ ರೆಡಿ ಇರ್ತಾರೆ. ಧನಸ್ಸು ರಾಶಿಯವರು ಪ್ರೀತಿಯಲ್ಲಿ ನಿಷ್ಠಾವಂತರು, ಪ್ರಾಮಾಣಿಕರು. ತಮ್ಮ ಪ್ರೀತಿ ಪಾತ್ರರ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಸದಾ ಮುಂದೆ ಇರುತ್ತಾರೆ. ಮಾತುಗಾರಿಕೆನೇ ಇವರ ಅಸ್ತ್ರ. ಸಂದರ್ಭಕ್ಕೆ ಅನುಸಾರವಾಗಿ ಮಾತನಾಡುವುದನ್ನು ಹಿಂದಿನ ಜನ್ಮದಲ್ಲಿಯೇ ಕರಗತ ಮಾಡಿಕೊಂಡಿರುತ್ತಾರೆ. ಹೀಗಾಗಿ ಇವರ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಮಾಡಿಕೊಳ್ಳುವ ವಿಶೇಷ ಕಲೆ ಇವರ ಹತ್ರ ಇರುತ್ತದೆ. ಇದನ್ನು ನಾವು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಇತರರ ದುಃಖಕ್ಕೆ ಬೇಗ ಮಿಡಿಯುತ್ತಾರೆ. ಹಾಗೆ ತುಂಬ ಸಹಾಯ ಮಾಡೋ ಮನೋಭಾವ ಇರುತ್ತದೆ ಧನಸ್ಸು ರಾಶಿಯವರಿಗೆ. ಇವರು ಸಾಮಾಜಿಕ ನ್ಯಾಯದ ಪರ ಯಾವಾಗಲೂ ಇರುತ್ತಾರೆ. ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಇವರು ಹೆಚ್ಚು ಆ್ಯಕ್ಟಿವ್ ಆಗಿರ್ತಾರೆ. ಧರ್ಮ ಕರ್ಮಗಳ ವಿಷಯಗಳಲ್ಲಿ ಬಹಳಷ್ಟು ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಸದಾ ಸಾತ್ವಿಕ ಯೋಚನೆ, ದಾನ, ಪುಣ್ಯದಂತಹ ವಿಷಯಗಳಲ್ಲಿ ತುಂಬ ನಂಬಿಕೆ ಉಳ್ಳವರು. ಹೀಗಾಗಿ ಇವರು ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ. ಯಾರಿಗೂ ಕೆಟ್ಟದ್ದನ್ನು ಬಯಸದ ಇವರು ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತಾರೆ. ಧನಸ್ಸು ರಾಶಿ ದ್ವಿಸ್ವಭಾವ ರಾಶಿ ಆಗೋದ್ರಿಂದ ಇವರು ಡಿಸಿಷನ್ ತಗೊಳ್ಳೋದ್ರಲ್ಲಿ ತುಂಬ ಅಂದರೆ ಗೊಂದಲಕ್ಕೀಡಾಗುತ್ತಾರೆ. ಆದರೆ ಬೇರೆಯವರಿಗೆ ಒಳ್ಳೆಯ ಸಲಹೆ, ಮಾರ್ಗದರ್ಶನ ಮಾಡುತ್ತಾರೆ. ತಮ್ಮ ವಿಷಯಕ್ಕೆ ಬಂದರೆ ತುಂಬ ಕನ್ಫ್ಯೂಸ್ ಆಗುತ್ತಾರೆ. ಧನಸ್ಸು ರಾಶಿಯವರಿಗೆ ಯಾರು ರಿಸ್ಟ್ರಿಕ್ಷನ್ ಹಾಕಬಾರದು. ನೀನು ಇದನ್ನು ಮಾಡಬೇಕು, ಈ ಥರ ಮಾಡಬೇಕು, ಈ ಥರ ಇರಬೇಕು ಅಂತ ರಿಸ್ಟ್ರಿಕ್ಷನ್ ಹಾಕಿದರೆ ಇವರಿಗೆ ಇಷ್ಟ ಆಗಲ್ಲ. ತುಂಬ ಕೋಪ ಬರುತ್ತೆ. ಸ್ವತಂತ್ರ ವಿಚಾರಧಾರೆಯನ್ನು ಇವರು ಹೊಂದಿರ್ತಾರೆ. ಪ್ರೀತಿ ಪ್ರೇಮ ವಿಷಯದಲ್ಲಿ ಸ್ವತಂತ್ರ ಮನಸ್ಥಿತಿ ಹೊಂದಿರುತ್ತಾರೆ. ತಮ್ಮ ಭವಿಷ್ಯದ ಬಗ್ಗೆ ತುಂಬ ಕಾಳಜಿಯನ್ನು ಹೊಂದಿರ್ತಾರೆ ವೀಕ್ಷಕರೇ. ಬದುಕಿನಲ್ಲಿ ತಮ್ಮ ಗುರಿಗಳ ಯಶಸ್ಸಿನ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತಾರೆ. ತೋರಿಕೆಗಾಗಿ ಇವರು ಎಂದಿಗೂ ಇನ್ನೊಬ್ಬರನ್ನು ಮೆಚ್ಚುವ ಕೆಲಸ ಯಾವತ್ತೂ ಮಾಡಲ್ಲ. ನೇರ ಮಾತು, ಹೆಚ್ಚು ವಾಸ್ತವತೆಯ ಮೇಲೆ ಕೆಲಸ ಮಾಡುತ್ತಾರೆ. ಇವರು ಸಾಹಸ ಪ್ರಿಯರು. ಹೊಸ ಗುರಿಗಳನ್ನು ಹಾಕಿಕೊಳ್ಳುತ್ತಾರೆ. ಧನಸ್ಸು ರಾಶಿಯವರು ನೋಡೋಕ್ಕೆ ಸಿಂಪಲ್ ಆಗಿ ಕಂಡರೂ ಇವರ ಜೊತೆ ಸಮಯವನ್ನು ಕಳೆದರೆ ಇವರ ಜ್ಞಾನ, ತರ್ಕ, ಪಾಂಡಿತ್ಯವನ್ನು ನೋಡಿ ಎಲ್ಲರೂ ಆಶ್ಚರ್ಯಪಡುತ್ತಾರೆ. ಇವರು ಯಾರಿಗಾದರೂ ಒಮ್ಮೆ ಮಾತು ಕೊಟ್ಟರೆ ಆ ಮಾತನ್ನು ಕೊನೆ ತನಕ ಉಳಿಸಿಕೊಳ್ಳುತ್ತಾರೆ.
ಇವರು ದಾನ ಧರ್ಮದ ವಿಚಾರದಲ್ಲಿ ಎತ್ತಿದ ಕೈ. ಇವರು ಕೆಲವೊಂದು ಸಾರಿ ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ತುಂಬ ತೊಂದರೆಗೀಡಾಗುತ್ತಾರೆ ವೀಕ್ಷಕರೇ. ಕಲ್ಚರ್, ಟ್ರೆಡಿಷನ್, ಗುರು ಹಿರಿಯರಿಗೆ ಗೌರವ ಕೊಡುತ್ತಾರೆ. ಇವರು ತುಂಬ ಸಂಸ್ಕಾರವಂತರು. ಧ್ಯಾನ, ಮಂತ್ರ, ವಿದ್ಯೆಗಳಲ್ಲಿ ತುಂಬ ಆಸಕ್ತಿ ಇರುತ್ತದೆ. ಧನಸ್ಸು ರಾಶಿಯವರಿಗೆ ಎಷ್ಟೇ ಕಷ್ಟ ಬಂದರೂ ಧೃತಿಗೆಡೋದಿಲ್ಲ. ಜೀವನದಲ್ಲಿ ತೊಂದರೆ ಬಂದರೂ ಅವರು ತಮ್ಮಷ್ಟಕ್ಕೆ ತಾವೇ ಹೇಳ್ಕೊತಾರೆ, ಇವತ್ತು ಕಷ್ಟ ಬಂದಿದೆ, ಇವತ್ತಲ್ಲ ನಾಳೆ ಒಳ್ಳೆಯದಾಗೇ ಆಗುತ್ತದೆ ಅನ್ನೋ ಆಶಾ ಮನೋಭಾವ ಇವರಲ್ಲಿರುತ್ತದೆ ವೀಕ್ಷಕರೇ. ಇದು ಧನಸ್ಸು ರಾಶಿಯವರ ರಹಸ್ಯ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟೆ ವೀಕ್ಷಕರೇ. ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ.